ಒಂದು ಊರಲ್ಲಿ ಒಂದು ಹುಡುಗಿ ಇದ್ದಾಳೆ. ಹುಡುಗಿಗೆ ಒಬ್ರು ಅಜ್ಜಿ ಇದ್ದಾರೆ. ಇದಕ್ಕಿದ್ದಂಗೆ ಒಂದಿನ ಅಜ್ಜಿ ಹೊಗೆ ಹಾಕೊಂಡ್ಬಿಡ್ತಾರೆ. ಆ ಹುಡುಗಿನ ಅವ್ರ ಮಾವ ಕರ್ಕೊಂಡು ಬಂದು ಸಾಕೋತಾರೆ. ಮಾವನಿಗೆ ಒಬ್ಬ ಮಗನೂ ಇದ್ದಾನೆ. ಮಗನ ಮದ್ವೆ ಮಾಡ್ಕೊಳಕ್ ಕೇಳ್ತಾನೆ ಮಾವಯ್ಯ. ಹುಡುಗಿ ಆಲ್ರೆಡಿ ಇನ್ನೊಬ್ಬನ ಲವ್ ಮಾಡ್ತಾವಳೆ. ಸರಿ ಮಾವ ಕರ್ಕೊಂಡ್ಬಂದು ನಮ್ಮನ್ನ ಸಾಕೋರಲ್ಲ ಅಂತೇಳಿ ಅವ್ರ ಮಗನ್ನ ಇವರು ಮದ್ವೆ ಮಾಡ್ಕೋತಾರೆ. ಇನ್ನ ಮಗ ಹೆಂಗ್ ನೋಡ್ಕೋತಾನ ಹುಡುಗಿನ ಅನ್ನೋದೇ ಸ್ಟೋರಿ. ಬನ್ನಿ, ಸ್ಟೋರಿ ಮಾತ್ರ ಸಕ್ಕದಾಗೈತೆ, ನನ್ ಗ್ಯಾರಂಟಿ ರೀ. ಅಂದಂಗೆ ಮೂವಿ ಹೆಸರನ್ನ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸ್ಟಾರ್ಟ್ ಮಾಡೋಣ ಸ್ಟೋರಿನ. ಸ್ಟಾರ್ಟಿಂಗ್ ಅಲ್ಲೇ ಒಂದು ಬಾತ್ರೂಮ್ ಅಲ್ಲೇ ತೋರಿಸ್ತಾರೆ. ಹುಡುಗ ಎಲ್ಲ ಫುಲ್ ರಕ್ತ, ಹಂಗೆ ತಲೆ ತಿರುಗಿ ಬಿದ್ದವನೆ. ಆ ಮನೆಗೆ ಪೊಲೀಸ್ ಗಾಡಿ ಬಂತು. ಲೇ, ಎಲ್ಲೋ ನಿನ್ ಹೆಂಡತಿ, ಏನೋ ಮಾಡ್ದೆ ಅವಳನ್ನ ಅಂತ ಕೇಳ್ತಾವ್ರೆ. ಅವನಿಗ ಏನೋ ನನ್ನ ಹೆಂಡತಿ ಇಲ್ವಾ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲಿರೋ ಮನೆಯವರೆಲ್ಲ, ಸರ್ ಅವ್ನ್ ದೊಡ್ಡ ಸೈಕೋ ಸರ್, ಅವನೇನಾದ್ರು ಮಾಡಿರ್ಬೇಕು ಅಂತ ಹೇಳ್ತಾವ್ರೆ ಪೊಲೀಸ್ ಹತ್ರ. ಸರಿ ರೀ, ಯಾರು ಈ ಸೈಕೋ? ಆ ಹುಡುಗಿ ಯಾರು ನೋಡೋಣ ಬನ್ನಿ. ಹುಡುಗಿ ಒಂದು ಕಾಲೇಜಲ್ಲಿ ಶಿಲೆ ಏನೋ ಮಾಡ್ತಾವಳೆ. ಅಲ್ಲಿಗೆ ಆ ಹುಡುಗಿ ಫ್ರೆಂಡ್ ಬಂದ್ಲು. ಸ್ವೀಟ್ ಹಂಚ್ತಾವಳೆ. ಯಾಕಂದ್ರೆ ಆ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಪಕ್ಕದಲ್ಲಿ ಹುಡುಗಿನೋ ಏನೇ ಮೊನ್ನೆ ಮದುವೆ ಆದವಳೆಲ್ಲ ಪ್ರೆಗ್ನೆಂಟ್ ಆಗಿದ್ದಾಳೆ. ನಿನಗೆ ಮದುವೆ ಆಗಿ 10 ವರ್ಷ ಆಯ್ತು, ಇನ್ನ ಏನ್ ಇಲ್ವಾನೆ ಗುಡ್ ನ್ಯೂಸ್ ಅಂತ ಕೇಳ್ತಾವಳೆ. ಆ ಹುಡುಗಿ ಮುಖ ಹಂಗೆ ಡಲ್ ಆಯ್ತು. ಇನ್ನೊಂದು ವಿಷಯ, ಅವರೇ ನಮ್ಮ ಹೀರೋಯಿನ್, ಹೆಸರು ನೇಹ ಅಂತ. ಹಂಗೆ ಈ ಕಡೆ ಒಬ್ಬ ಕಾರ್ತಿಕ್ ಅನ್ನೋನ್ನ ತೋರಿಸ್ತಾರೆ. ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋದ್ರೆ ಅವನ ಹೆಂಡತಿ ಫೋಟೋನ ಹಂಗೆ ಝೂಮ್ ಮಾಡಿ ನೋಡ್ತಾ ಅವನೇ. ಆ ಕಡೆಯಿಂದ ಒಂದ್ ಲೇಡಿ ಬಂತು. ಯೋ, ಮ್ಯಾನೇಜರ್ ಅಮ್ಮ ಕರೀತಾರೆ ಬಾರಯ್ಯ ಅಂತ. ಇವನು ಹೋಗಿ ಮ್ಯಾನೇಜರ್ ಅಮ್ಮನ ಮುಂದೆ ಕುತ್ಕೊಂಡ. ಮ್ಯಾನೇಜರ್ ಅಮ್ಮ ಹೇಳ್ತಾ ಇದೆ, ನಿನ್ ಕೆಲಸ ಎಲ್ಲ ಸರಿಯಾಗಿ ಮಾಡ್ತಾ ಇಲ್ಲ, ನೀನ್ ಹಿಂಗೆ ಆದ್ರೆ ನಿನ್ನ ಕೆಲಸನ ತೆಗಿಬೇಕಾಗತ್ತೆ ಅಂತ. ಮೇಡಮ್ ಅವರ ಕೆಲಸ ಮಾಡಕ್ ಬರಲ್ಲ ಮೇಡಮ್ ಅವರ, ಆದ್ರೆ ಒಂದು ಶಾರ್ಟ್ ಫಿಲಿಮ್ ಸಕ್ಕದಾಗ ತೆಗೆದಿದ್ದೀನಿ ನೋಡಿ ಅಂತ ಒಂದು ವಿಡಿಯೋನ ಆ ಮ್ಯಾನೇಜರ್ ಅಮ್ಮನಿಗೆ ತೋರಿಸ್ತಾನೆ. ನೋಡಿದ್ರೆ ಮ್ಯಾನೇಜರ್ ಅಮ್ಮ ಬೇರೆಯವ್ರ ಹತ್ರ ಸ್ವಲ್ಪ ಹಂಗೆ ಹಿಂಗೆ ಇದ್ದಾರೆ, ಅದನ್ನ ತೋರಿಸ್ತಾನೆ. ಇನ್ನ ಮ್ಯಾನೇಜರ್ ಅಮ್ಮ ಇವನ್ನ ದಂಡಿಸಕ್ಕಾಗತ್ತಾ? ಮ್ಯಾನೇಜರ್ ಅಮ್ಮ ಸುಮ್ನೆ ಆಗೋದ್ರು. ಹಂಗೆ ಬಾರ್ ಏನೋ ಬಂದ, ಜ್ಯೂಸ್ ಏನೋ ಕುಡಿತಾವನೆ. ಅಲ್ಲಿ ಡ್ಯಾನ್ಸ್ ಆಡೋ ಹುಡುಗಿ ಇವನ್ನ ಟಚ್ ಮಾಡ್ಬಿಡ್ತಾಳೆ. ಫೈಡ್ ಅಂತ ಕೆನ್ನೆ ಮೇಲೆ ಹೊಡೆದ್ಬಿಡ್ತಾನೆ. ಜೊತೆಲಿರೋ ಫ್ರೆಂಡ್ನು, ಲವ್ ಅವಳಿಗೆ ಯಾಕೋ ಹೊಡೆದೆ ಅಂತ ಕೇಳ್ತಾನೆ. ಅದಕ್ಕೆ ಈ ಕಾರ್ತಿಕ್ ಕೇಳ್ತಾನೆ, ಅವಳೇನೋ ನಿನ್ ಹೆಂಡತಿನ, ನಿನ್ ಕೆಲಸ ನೀನ್ ನೋಡ್ಕೊಳ್ಳೋ ಅಂತಾನೆ. ಕಾರ್ತಿಕ್ ಇವನ್ ಹೆಂಡತಿ ಬಗ್ಗೆ ಸ್ವಲ್ಪ ಮಾತಾಡ್ಬಿಡ್ತಾನೆ. ಅದಕ್ಕೆ ಅವ್ನ ಫ್ರೆಂಡ್ ಅಂತ ನೋಡದೆ ಅವನಿಗೆ ಇಖ ಮುಖ ಹೊಡೆದ್ಬಿಟ್ಟು ಅಣ್ಣ ಮನೆಗೆ ಬಂದ. ಬಾಗ್ಲು ಬಡ್ದ. ಹೆಂಡತಿ ಬಾಗ್ಲು ಓಪನ್ ಮಾಡ್ತಾ ಇಲ್ಲ. ಕೆಲಸವಳೆ ಬಂದು ಬಾಗ್ಲು ತೆಗಿತಾಳೆ. ಅಲ್ಲಿ ಜಗಳ ಮಾಡಿ ಮೈ ಕೈ ನೋವಲ್ವಾ, ಐಸ್ ಬ್ಯಾಗು ಕೇಳ್ತಾನೆ. ಹೆಂಡತಿ ಇವನ್ನ ಕೇರೆ ಮಾಡ್ತಾ ಇಲ್ಲ. ಅದನ್ನು ಕೆಲಸದವಳೆ ತಗೊಂಡ್ಬಂದು ಕೊಡ್ತಾವಳೆ. ನೀನೇ ನನ್ನ ಎಂಟ್ರಾನೆ, ನಿನ್ನ ಹತ್ರ ಕೇಳದ್ನ, ನಿನ್ ಕೆಲಸ ನೋಡ್ಕೋ ಹೋಗು ಅಂತ ಕೆಲಸದೊಳಗೆ ಬೈತಾವನೆ. ಹಂಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಆ ಸಿಗರೇಟ್ ಅಂಟಿಸ್ಕೊಂಡು ಆಸ್ಟ್ರೈ ಕೊಡು ಅಂತ ಕೇಳ್ತಾನೆ ಹೆಂಡತಿ ಹತ್ರ. ಹೆಂಡತಿ ಅದಕ್ಕೂ ತಿರುಗಿ ನೋಡ್ತಾ ಇಲ್ಲ. ನೀನೇನಾದ್ರು ಆಸ್ಟ್ರೈ ತಗೊಂಡ್ಬಂದು ಕೊಟ್ರೆ ಇವತ್ತು ನೀನು ಒಬ್ಳೆ ಬೆಡ್ರೂಮ್ ಅಲ್ಲಿ ಮಲ್ಕೊಬಹುದು ಅಂತ ಹೇಳಿದ್ದು ಸೆಕೆಂಡ್ ಅಲ್ಲಿ ಹೆಂಡತಿ ತಗೊಂಡ್ಬಂದು ಕೊಟ್ಬಿಡ್ತಾಳೆ. ಹಂಗಂದ್ರೆ ಒಬ್ಳೆ ಮಲ್ಕೊಳಕ್ಕೆ ಅವಳಿಗೆ ಎಷ್ಟು ಖುಷಿ ನೋಡ್ರಿ. ಇನ್ನ ಹೆಂಡತಿ ಕತ್ತನ ಹಿಡ್ಕೊಂಡು, ಏನೇ ನನ್ ಪಕ್ಕದಲ್ಲಿ ಮಲ್ಕೊಳಕ್ಕೆ ನಿನಗೆ ಅಷ್ಟೊಂದು ಕಷ್ಟನಾ? ಯಾಕೆ ನಿನ್ ಮಾಜಿ ಡವ್ ನಿನಗೆ ನೆನಪಾಗೋಯ್ತಾ? ಇನ್ನ ಅವನ ಹೆಸರು ಹಂಗೆ ಇಟ್ಟಿದ್ಯಲ್ಲೇ ಅಂತ ಆ ಕೈಯಲ್ಲಿರೋ ಟ್ಯಾಟುನ ಆ ಸಿಗರೇಟ್ ಹಾಕಿ ಒಸಕ್ ಬಿಡ್ತಾನ್ರಿ. ಇನ್ನ ಹುಡುಗಿನು ಆ ಟ್ಯಾಟು ನೋಡ್ಕೊಂಡು ಹಂಗೆ ಅಳ್ತಾವಳೆ. ಬನ್ನಿ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ನೋಡ್ಕೊಂಡ್ ಬರೋಣ. ಹುಡುಗಿ ಕೂಲ್ಗೆ ರೆಡಿ ಆಗೋಳೆ. ಇವ್ರು ಫ್ರೆಂಡಿನ ಬಂದಿರುವಂತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಅವಳೆ. ಅಲ್ಲಿ ಬಂದ ನೋಡಿ ಗುಂಡ, ಅವನ ಹೆಸರು ಗೌತಮ್ ಅಂತ. ಏ ಸಾರಿ ಕಣ, ನಮ್ಮ ಅಮ್ಮ ಅಂಗಡಿಗೆ ಹೋಗಿ ಬರಕ್ ಹೇಳಿದ್ರು, ಅದಕ್ಕೆ ಲೇಟ್ ಆಗೋಯ್ತು, ಏನ್ ಅನ್ಕೊಂಬೇಡ ಅಂತ ಹೇಳ್ತಾನೆ. ಈ ಹುಡುಗಿ, ಲವ್ ನೀನ್ ಸಾರಿ ಹೇಳೋದು ಎಷ್ಟು ಮುದ್ದಾಗಿ ಹೇಳ್ತೀಯ ಗೊತ್ತಾ ಅಂತ ಹೇಳ್ತಾವಳ್ರಿ. ಹಂಗೆ ಒಂದು ಸಾಂಗ್ ಆ ಕಡೆಯಿಂದ ಒಂದ್ ಲೇಡಿ ಬಂತು. ಲೇ ನೇಹ, ನಿಮ್ ಅಜ್ಜಿ ಒಕೆ ಹಾಕೊಂಡ್ಬಿಟ್ರು ಕಣೆ ಅಂತ. ಹುಡುಗಿನು ಹೋಗಲಿ ಗೊಳೋ ಅಂತ ಹತ್ಕೊಂತ ಇದೆ. ಇದು ಫ್ಲಾಶ್ ಬ್ಯಾಕ್. ಸರಿ ಬನ್ನಿ ಪ್ರೆಸೆಂಟ್ ಹೋಗೋಣ. ಹಂಗೆ ಹುಡುಗಿ ಬೆಳಿಗ್ಗೆ ಎದೋಳ್ತು, ಹಣೆಗೆ ಬಟ್ಟಿಕೊಂಡು ಹಿಂಗೆ ಆಚೆ ಬರುತ್ತೆ. ಅಲ್ಲಿಗೆ ಗಂಡ ಬಂದ ಕಾರ್ತಿಕ್. ಲೇ, ನನ್ನ ಹೆಂಡ್ರು 9 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕಂತ ಗೊತ್ತು ತಾನೆ, ಟೈಮ್ 9 ಆಗ್ತಾ ಇದೆ, ಇನ್ನ ಅವಳಿಗೆ ಟಿಫನ್ ಮಾಡಿಲ್ವಾ ಅಂತ ಕೆಲಸದೊಳಗೆ ಹಾಕೊಂಡು ಗುಮ್ಮುತ್ತಾ ಬಿದ್ದವನೆ. ಇನ್ನ ನೇಹಾಗೆ ಒಂದು ದೋಸೆ ಮಾಡ್ಕೊಡ್ತಾನೆ. ನೇಹಾಗೆ ದೋಸೆ ಅಂದ್ರೆ ಇಷ್ಟನೇ ಇಲ್ಲ. ಕಾರ್ತಿಕ್ ಹೇಳ್ತಾವನೆ, ನೇಹ ನೀನ್ ತಿಂತೀಯಾ ಇಲ್ಲ ನನ್ನ ಸ್ಟೈಲ್ ಅಲ್ಲಿ ನಾನ್ ತಿನ್ನಿಸ್ಲಾ ಅಂತ ಕೇಳ್ತಾರೆ. ಅವಳು ಬೈಕೆ ಲಪ್ಕ ಲಪ್ಕ ಅಂತ ತಿನ್ಕೊಂಡ್ಬಿಡ್ತಾಳೆ ಪಾಪ. ಇನ್ನ ನೇಹಾನು ಟಿಫನ್ ಮುಗಿಸ್ಕೊಂಡು ಹಂಗೆ ಡ್ಯೂಟಿಗೆ ಹೋಯ್ತಾವ್ರೆ. ಹಿಂದ್ಗಡೆನೆ ಕಾರ್ತಿಕ್ ಕಾರ್ ತಗೊಂಡು ಬಂದ. ನೇಹ ಡಾರ್ಲಿಂಗ್, ನಾನ್ ಡ್ರಾಪ್ ಮಾಡ್ತೀನಿ ಬಾ ನಿನ್ನ ಅಂತ. ಇವಳು ಫಸ್ಟ್ ಬರಲ್ಲ ಅಂತಾಳೆ. ಲೈ ಬಾ ಅಂತ ಕರೀದ ತಕ್ಷಣ ಬಂದು ಕುತ್ಕೋತಾಳೆ. ಇನ್ನೇನು ಆಫೀಸು ಬಂತು. ಅವನೊಂಥರ ಬೇರೆ ದೃಷ್ಟಿಯಲ್ಲಿ ಹುಡುಗಿನ ನೋಡ್ತಾವನ್ರಿ. ಆ ಕಾರ್ನ ಆಚ ಕಡೆ ತೋರಿಸ್ತಾರೆ. ಕಾರು ಅಲ್ಲಾಡ್ತಾ ಇದೆ. ಒಳಗಡೆ ಏನಾಯ್ತು ಅಂತ ಕೇಳ್ಬೇಡಿ. ಸರಿ ನೇಹಾನು ಆಫೀಸ್ಗೆ ಬಂದ್ಲು. ಸೀದಾ ವಾಶ್ರೂಮ್ ಹೋಗ್ಬಿಟ್ಟು ಗೊಳು ಅಂತ ಕೂತಾವಳೆ. ಅಲ್ಲಿ ಟಿಶ್ಯೂ ಪೇಪರ್ ಅಲ್ಲಿ ಬ್ಲಡ್ ಎಲ್ಲ ಆಗಿದೆ. ಅಲ್ಲಿಗೆ ಅವ್ರ ಫ್ರೆಂಡ್ ಬಂದ್ರು. ಏನೇ ಆಯ್ತು, ಯಾಕೆ ಹಿಂಗ್ ಅಳ್ತಾ ಇದೆಯಾ ಅಂತ. ಕಾರ್ತಿಕ್ ನನಗೆ ನರಕ ತೋರಿಸ್ತಾವ್ ಕಣೆ ಅಂತ ಹುಡುಗಿ ಅಳ್ತಾಳೆ. ಇನ್ನ ಹಾಸ್ಪಿಟ್ಲ್ಗೆ ಹುಡುಗಿನ ಕರ್ಕೊಂಡು ಹೋಗುತ್ತೆ. ನೈಟ್ ಆಗಿ ಮನೆಗೆ ಬಂದ್ರು. ಗೊಳೋ ಅಂತ ಅಳ್ತಾವ್ರೆ. ತಿರ್ಗಾ ಒಂದು ಫ್ಲಾಶ್ ಬ್ಯಾಕ್ ಹೋಗೋಣ ಬನ್ನಿ. ಹುಡುಗಿ ಅಜ್ಜಿ ಸತ್ತೋದ್ರಲ್ಲ, ಗೌತಮ್ ಬಂದು ಕೇಳ್ತಾವನೆ, ಏನೇ ನಿಮ್ ಮಾವ ಬಂದು ನಿನ್ನ ಕರ್ಕೊಂಡು ಹೋಗ್ಬಿಡ್ತಾರಂತೆ, ಹಂಗಾರೆ ನನ್ನ ಮೀಟ್ ಮಾಡಕ್ಕೆ ನನ್ನ ಜೊತೆ ಸ್ಕೂಲ್ಗೆ ನೀನ್ ಬರಲ್ವಾ ಅಂತ. ಲವ್ ನಾನು ಎಲ್ಲೋದ್ರು ನಿನಗೆ ಸಿಕ್ತೀನಿ ಕಣೋ ಅಂತ ಹುಡುಗಿ ಅವನಿಗೆ ಆಣೆ ಮಾಡಿ ಕೊಡ್ತಾವಳೆ. ಇನ್ನ ಮಾವನು ಹುಡುಗಿನ ಮನೆಗೆ ಕರ್ಕೊಂಡು ಬಂದ. ಹುಡುಗಿ ಹಂಗೆ ಮೆಟ್ಲೆಕ್ತಾವಳೆ. ಹಂಗೆ ದೊಡ್ಡವಳು ಆಗೋದ್ಲು. ಗೌತಮ್ಗೆ ಫೋನ್ ಮಾಡ್ತಾಳೆ. ಗೌತಮ್ ಚೆನ್ನಾಗಿದ್ಯಾ, ಯಾವಾಗ ಬರ್ತೀನಿ ನಾನು ನೋಡೋದಕ್ಕೆ ಅಂತ. ಇಲ್ಲ ಸ್ವಲ್ಪ ಹುಷಾರಿಲ್ಲ, ಆದಷ್ಟು ಬೇಗ ಬರ್ತೀನಿ ಅಂತ ಗೌತಮ್ ಹೇಳ್ತಾವನೆ. ಸರಿ ಕಣೋ ಅಂತ ಹುಡುಗಿ ಕಟ್ ಮಾಡ್ಬಿಟ್ಟು ಮಾರನೇ ದಿನ ಬೆಳಿಗ್ಗೆ ಕಾಲೇಜ್ಗೆ ಹೋಯ್ತಾವಳೆ. ಅಲ್ಲಿ ನೋಡ್ರಿ ಹಿಂದ್ಗಡೆ ಗೌತಮ್ ಬಂದು ಹುಡುಗಿನ ಸರ್ಪ್ರೈಸ್ ಮಾಡ್ದ. ಹುಡುಗಿಗೂ ಅಷ್ಟೊಂದು ಖುಷಿ ರೀ. ಇನ್ನ ಒಂದು ಸಾಂಗು, ಬೀಚು, ಪಾರ್ಕು, ಅಲ್ಲಿ ಇಲ್ಲಿ ಎಲ್ಲ ಜಾಲಿ ಡ್ಯಾನ್ಸು ಎಲ್ಲ ಹೋಗ್ತಾ ಇದೆ. ಈ ಗ್ಯಾಪ್ ಅಲ್ಲೇ ಹುಡುಗಿ ಅವನ ಹೆಸರು ಇವಳ ಹೆಸರು ಟ್ಯಾಟೂನು ಹಾಕ್ಸ್ಕೊಂಡಿರೋದು. ಫ್ಲಾಶ್ ಬ್ಯಾಕ್ ಮುಗೀತು. ಬನ್ನಿ ಪ್ರೆಸೆಂಟ್ ಹೋಗೋಣ. ಹುಡುಗಿ ಹಾಸ್ಪಿಟಲ್ ಇಂದ ಬಂದು ಮಲಗಿದ್ಲಲ್ಲ. ಕಾರ್ತಿಕ್ ಮನೆ ಹೊರಗಡೆ ಬಂದ. ಬರ್ಬೇಕಾರೆ ಲಾಡು ತಗೊಂಡ್ ಬಂದವ್ರಿ ಹುಡುಗ. ಹುಡುಗಿನ ಎಬ್ಬರಿಸ್ತಾನೆ. ಹುಡುಗಿನು ಎದ್ಲು ಲಾಡು ಕೊಡ್ತಾನೆ. ಹುಡುಗಿ ತಿನ್ನಲ್ಲ. ಹಂಗೆ ಎದ್ಬಿಟ್ಟಾರೆ. ಆ ಲಾಡುನ ಹಾಕಿ ಹಂಗೆ ತುಳಿತಾವನೆ. ಎಕ್ಸ್ ಬಾಯ್ ಫ್ರೆಂಡ್ ಬರ್ಫಿ ಕೊಟ್ರು ತಿಂತೀರಾ, ಕಟ್ಕೊಂಡಿದ್ದ ಗಂಡ ಲಡ್ಡು ಕೊಟ್ರು ತಿನ್ನಲ್ಲ ಅಲ್ವಾ ಅಂತ ಹಂಗ್ ಬಡ್ಕೋತಾವನ್ರಿ. ಅವನು ಪ್ರೀತಿಗಿನ ನನ್ನ ಪ್ರೀತಿ ಯಾವ್ದ್ರಲ್ಲೇ ಕಡಿಮೆ ಆಯ್ತು ಅಂತ ಕೂತ್ಕೊಂಡು ಹುಡುಗ
ಹುಡುಗ ಗೊಣಗುತ್ತಾವನೆ ಅಳ್ತಾವನೆ. ಈ ಹುಡುಗಿನು ಸುಮ್ನೆ ಇರ್ನಾಡ್ದೆ ಅವನು ಇರ್ಲಿ ಇಲ್ದೆ ಹೋಗ್ಲಿ ನನ್ ಮನ್ಸು ಅವನಿಗೆ, ನಾನು ಅವನ್ನೇ ಲವ್ ಮಾಡೋದು ಅಂತ ನೇಹ ಹೇಳ್ಬಿಡ್ತಾರೆ. ಅದಕ್ಕೆ ಅವನು ಸೂಪರ್ ಕಣೆ ಶಬಾಷ್ ಶಬಾಷ್ ಅಂತ ಮೆರಡೆ ಚಪಾಳೆ ಹೊಡಿತಾವ್ ನೋಡಿ. ಏನೋ ಹಂಗಾರೆ ನೀ ನನ್ನ ಲವ್ ಮಾಡ್ತಾ ಇಲ್ವಾ, ನನ್ ಪ್ರೀತಿ ನಿಂಗೆ ಅರ್ಥ ಆಗ್ತಾ ಇಲ್ವಾ ಅಂತ ಆ ಹುಡುಗಿನ ಒಂಥರ ಟಾರ್ಚರ್ ಮಾಡ್ತಾನ್ರಿ. ಸಿಗರೇಟ್ ಅಂಟಿಸ್ಬಿಟ್ಟು ಹುಡುಗಿ ಕೇಳ್ಕೊಡ್ತಾನೆ, ತಗೋ ನನಗೂ ಚುಟ್ಕೈಕು ನನ್ ಪ್ರೀತಿ ಅಂತ ನಿನ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾವನೆ. ಹುಡುಗಿ ಅದಕ್ಕೆಲ್ಲ ಏನಿಲ್ಲ ಅಂತ ಅಳ್ತಾನೆ ಇದೆ. ಅದು ಹಂಗೆ ಹತ್ರ ಹೋಯ್ತಾನೆ. ಆಚ ಕಡೆಯಿಂದ ಕೆಲಸ ಅಮ್ಮ ಕದ್ಲು, ಸಾರ್ ಊಟ ರೆಡಿ ಆಯ್ತು ಸರ್ ಅಂತ. ಲೇ ಇವಾಗ ನೀನು ಮಾತ್ರ ಹೋಗಿಲ್ಲ ಅನ್ಕೋ, ನನ್ ಕೆರ ನಿನ್ ಕೆನ್ನೆ ಮೇಲೆ ಜರಕ್ಸ್ ಆಗ್ಬಿಡುತ್ತೆ ಅಂತ ಹೇಳ್ತಾನೆ. ಸರಿ ಸರ್ ಅಂತ ಆ ಅಮ್ಮನ ಪಾಪ ಹೊಂಟೋಗುತ್ತೆ. ಹೇಳಿಸ್ತೀನಿ ಕಣೆ ನಿನ್ ಬಾಯಿಂದಾನೆ ಐ ಲವ್ ಯು ಅಂತ ಹೇಳಿಸ್ತೀನಿ ಕಣೆ ಅಂತ ಹೇಳಿ ಬಾಟ್ಲ್ ಎತ್ಕೊಂಡು ಢಮಾರ್ ಅಂತ ತಲೆಗೆ ಹೊಡ್ಕೋತಾನೆ. ರಕ್ತ ಬೇರೆ ಸೋರ್ತಾ ಇದೆ. ಆ ಹುಡುಗಿಗೆ ಪಾಪ ಅಷ್ಟೊಂದು ಭಯ ಆಗೋಗುತ್ತೆ. ಇನ್ನ ಆ ಹುಡುಗಿ ತಲೆ ತಿರುಗಿ ಕೆಳಗಡೆ ಬಿದ್ದೋಯ್ತು. ಇನ್ನ ಮಾರನೇ ದಿನ ಡಾಕ್ಟರ್ ನನ್ನ ಕರ್ಸವನೆ. ಯೋ ಆ ಹುಡುಗಿ ಏನೋ ನೋಡಿ ಭಯ ಬಿದ್ದೋಳಯ್ಯ, ಲೋ ಬಿ ಪಿ ಆಗೈತೆ, ತಗೋ ಈ ಮಾತ್ರೆ ಕೊಡು. ಹೌದು ನಿನ್ ಬುರುಡೆಗೆ ಏನಾಗಿದೆ ಅಂತ ಕೇಳ್ತಾವ್ರೆ. ಇಲ್ಲ ಸರ್ ನಮ್ ಇಬ್ರು ಸ್ವಲ್ಪ ಲವ್ ಫೈಟ್, ಅದಕ್ಕೆ ಅವಳನ್ನ ಲವ್ ಮಾಡಲ್ಲ ಅಂತ ಹೇಳ್ಬಿಟ್ಲು ಸರ್, ಅದಕ್ಕೆ ಕೋಪದ ಸ್ವಲ್ಪ ಬಾಟ್ ಹೊಡ್ಕೊಂಡ್ಬಿಟ್ಟೆ. ಸರಿ ತಗೋ ಔಷಧಿ ಅಂತ ಅವನಿಗೂ ಔಷಧಿ ಕೊಡ್ತಾರೆ ಡಾಕ್ಟರ್ ಸಾಹೇಬ್ರು. ಇನ್ನ ಹುಡುಗಿನು ನಿದ್ರೆಯಿಂದ ಎದ್ರು ಆ ಕಡೆ ಏನೋ ಮರದ ಸೌಂಡ್. ಏನಪ್ಪಾ ಅಂತ ನೋಡಿದ್ರೆ ಎಣ್ಣನ ಸೋಡಕ್ಕೆ ಸೌದೆ ತಗೊಂಬತ್ತೀವಲ್ರಿ, ಆ ತರ ಸೌದೆ ಹಾಕ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡು ಪೆಟ್ರೋಲ್ ಇಟ್ಕೊಂಡು ಬೆಂಕಿ ಗಡ್ಡಿ ಗೀರ್ತಾವ ಇವನು. ಲವ್ ಯು ಹೇಳೆ ಇಲ್ಲಾರೆ ಅಂಟಿಸ್ಕೊಂಡ್ಬಿಡ್ತೀನಿ, ಲವ್ ಯು ಹೇಳು ಅಂತ. ಹೆಣ್ಣು ಮಗು ಮನ್ಸು ಚಿಕ್ಕದಲ್ವನ್ರಿ, ಸರಿ ಕಣೋ ಐ ಲವ್ ಯು ಅಂತ ಹುಡುಗಿ ಪಾಪ ಹಂಗಳುತ್ತೆ. ಆದ್ರೆ ಇದು ಮನಸಾರೆ ಹುಡುಗಿ ಹೇಳ್ತಾ ಇಲ್ಲ. ಹಂಗೆ ಹುಡುಗಿ ಮಾರನೇ ದಿನ ಕೆಲ್ಸಕ್ಕೆ ಬಂದವಳೆ. ಫ್ರೆಂಡ್ನು ಕೇಳ್ತಾವ್ರೆ, ಏನೇ ಯಾಕೆ ಒಳ್ಳೆ ದೆವ್ವ ಹಿಡ್ದಂಗ್ ಇಡ್ತೀಯಾ, ಏನಾಯ್ತು ನಿನಗೆ ಅಂತ ಕೇಳ್ತಾವ್ರೆ. ಹುಡುಗಿ ಫ್ಲಾಶ್ ಬ್ಯಾಕ್ ಹೇಳಕ್ ಶುರು ಮಾಡ್ತು. ಸರಿ ಬನ್ನಿ ನಾವು ಹೋಗೋಣ ಫ್ಲಾಶ್ ಬ್ಯಾಕ್ಗೆ. ಅವ್ರ ಮಾವಯ್ಯ ಹುಡುಗಿನ ಕರ್ಕೊಂಡು ಹೋಗಿದ್ದೆ ಗೊತ್ತಾ. ಹುಡುಗಿ ಹಂಗೆ ಮೆಟ್ಲೆಕ್ಕ ಆಯ್ತು. ಅಲ್ಲೊಂದು ರೂಮ್ ಅಲ್ಲಿ ಅವ್ನು ನೋಡ್ರಿ ಕಾರ್ತಿಕ್ ಚಿಕ್ಕ ವಯಸ್ಸು ಫೋಟೋ ಅದು. ಒಂದು ಗೊಂಬೆ ಜೊತೆ ಮಾತಾಡ್ತಾ ಅವನೇ, ಈ ಗೊಂಬೆ ನಾನು ನೀನು ಇಬ್ರು ಫ್ರೆಂಡ್ಶಿಪ್ ಮಾಡ್ತಾ ಇದೀವಿ, ಆದ್ರೆ ನಾನ್ ಮಾತ್ರ ಮಾತಾಡ್ತಾ ಇದೀನಿ, ನೀನ್ ನನ್ನ ಜೊತೆ ಮಾತಾಡದೇ ಇಲ್ವಲ್ಲ ಅಂತ ಗೊಂಬೆ ಹತ್ರ ಮಾತಾಡ್ತಾವನೆ. ಆ ನೇಹ ಹುಡುಗಿ ನೋಡಿದ ತಕ್ಷಣ ಆ ಹುಡುಗ ನೋಡ್ರಿ ಆ ಚಿಕ್ಕ ವಯಸ್ಸಲ್ಲಿ ಹೆಂಗೆ ಜೊಳ್ಳು ಬಿಡ್ತಾವನೆ ಅಂತ ಹಂಗೆ ನೇಹನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾವನೆ. ಅಲ್ಲಿಗೆ ಮಾವಯ್ಯನು ಬಂದ್ರು. ಅದೇ ಅವರಪ್ಪ ಹುಡುಗ ಅವರಪ್ಪ. ಏನೋ ಹಂಗ್ ನೋಡ್ತಾ ಇದ್ಯಾ, ಲೈ ನೀನು ಮದುವೆ ಆಗೋ ಹುಡುಗಿನೇ ಕಣ ಅವಳು, ಅವಳೆ ನಿನ್ ನೆಂತಿ ಆಯ್ತಾ, ಅವಳನ್ನ ಜೋಪಾನವಾಗಿ ನೋಡ್ಕೊ ಅಂತ ಈ ಡ್ಯಾಡಿ ಸ್ಟಾರ್ಟಿಂಗ್ ಅಲ್ಲೇ ಹುಡುಗನ್ಗೆ ಹೇಳಿಕ್ಕಿದ್ದಾನೆ. ಇನ್ನ ಹುಡುಗ ಆ ಗೊಂಬೆ ಜೊತೆ ಮಾತಾಡ್ತಾ ಇದ್ನಲ್ಲ ಅದನ್ನ ಬಿಟ್ಬಿಟ್ಟು ನೇಹ ಜೊತೆ ಮಾತಾಡಕ್ಕೆ ಶುರು ಮಾಡ್ತಾನೆ. ಇನ್ನ ನೇಹ ಜ್ಯೂಸ್ ಕುಡಿದ್ರೆ ಆ ಬಾಟ್ಲ್ ಹಿಡ್ಕೊಳ್ಳೋದೇನಂತ್ಯ. ಇನ್ನ ನೇಹ ಯಾರ ಜೊತೆ ಮಾತಾಡಿದ್ರೆ ಅವ್ರನ್ನ ತಳ್ಬಿಟ್ಟು ಲವ್ ಪ್ರಪೋಸ್ ಮಾಡ್ತಾವ್ ನೋಡಿ. ಅಲ್ಲಿ ಆ ವಯಸ್ಸಿಗೆ ಗುಲಾಬಿ ಹೂವ ಕೊಟ್ಟು ಹಂಗೆ ದಿನಗಳು ಕಳಿತಾ ಅಲ್ಲಿ ನೋಡಿ ಇಬ್ರು ದೊಡ್ಡವರೇ ಆಗೋದ್ರು. ಆದ್ರೆ ಇವನು ನೇಹ ಹಿಂದೆ ಅಲ್ಲಿ ಮಾತ್ರ ಬಿಟ್ಟಿಲ್ಲ. ಒಂದಿನ ಮನೆಗೆ ಪೋಸ್ಟ್ ಮ್ಯಾನ್ ಬಂದವನೆ. ಆ ಹುಡುಗಿ ಕೈ ಟಚ್ ಮಾಡ್ಬಿಡ್ತಾನೆ. ಆ ಹುಡುಗನ್ ಕೈ ಮುರಿದಾಕ್ಬಿಡ್ತಾನೆ ಕಾರ್ತಿಕ್. ಇನ್ನ ಕನಸಲ್ಲಿ ನೆನಸಲ್ಲಿ ರಾತ್ರಿಯಲ್ಲಿ ಹಗಲಲ್ಲಿ ಅವಾಗ್ಲು ನೇಹ 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 ಅಂತ ಹುಡುಗ ಅವನು ಹಾರ್ಟ್ ಮೇಲೆನೆ ನೇಹ ಹೆಸರನ್ನ ಟ್ಯಾಟೂ ಹಾಕೊಂಡಿದ್ದಾನ್ರಿ. ಹಂಗೆ ಒಂದಿನ ಗೌತಮ್ ಹುಡುಗಿನ ಡ್ರಾಪ್ ಮಾಡ್ಬಿಟ್ಟು ಕೆನ್ನೆಗೆ ಬಾಯಿಗೆ ಒಂದು ಚುಮ್ಮ ಕೊಟ್ಬಿಡ್ತಾನೆ. ಅದನ್ನ ಕಾರ್ತಿಕ್ ನೋಡ್ಬಿಡ್ತಾನ್ರಿ. ಕಾರ್ತಿಕ್ ನೋಡಿರೋದು ನಮ್ಗೆ ತೋರ್ಸಲ್ಲ. ಹಂಗೆ ಮನೆ ಒಡೆ ಬರ್ತಾಳೆ. ಮಾವಯ್ಯ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಅವ್ರೆ. ಏನ್ ಮಾವಯ್ಯ ಸಡನ್ ಆಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾ ಇದೀರಾ, ಏನ್ ಸಮಾಚಾರ ಅಂತ ಹುಡುಗಿ ಕೇಳ್ತಾಳೆ. ಇಲ್ಲಮ್ಮ ಸ್ವಲ್ಪ ಆಚ ಕಡೆ ಕೆಲಸ ಇದೆ, ಒಂದ್ 3 ದಿನ ಹೋಗ್ಬಿಡ್ತೀನಿ. ಏಮ್ಮ ನಿನ್ಗೆ ಬೀನ್ ಸಾಂಬಾರ್ ತುಂಬಾ ಇಷ್ಟ ಅಲ್ವಾ, ಬಾ ಅಡಿಗೆ ಮಾಡಿದೀನಿ ಅಂತ ಹುಡುಗಿನ ಡೈನಿಂಗ್ ಟೇಬಲ್ ಅಲ್ಲಿ ಕುಂಡ್ರಿಸ್ತಾರೆ. ಅಲ್ಲಿಗೆ ಕಾರ್ತಿಕ್ ಬರ್ತಾನೆ. ಬಟ್ ಕಾರ್ತಿಕ್ ಕಣ್ಣು ಕೆಂಪಗೈತೆ ನೋಡಿ ಹಂಗೇನೆ. ಇನ್ನ ಮಾವಯ್ಯನು ಇಬ್ಬರಿಗೂ ಊಟ ಬಡಿಸ್ತಾರೆ. ಏನೋ ಬಟ್ಟೆ ಎಲ್ಲ ಗಲೀಜಾಗಿದೆ, ಬರ್ಬೇಕಾದ್ರೆ ಬೈಕಲ್ಲಿ ಬಿದ್ಬಿಟ್ಟೆ, ಊಟ ಮಾಡೋ ಅಂತ ಕೈ ತಳ್ಬಿಟ್ಟು ಲಪ್ಕ ಅಂತ ತಳ್ತಾವನೆ ಅನ್ನನ ಬಾಯಿ ಒಳಿಕೆ. ಹಂಗೆ ನೇಹನ ಗುರಾಯಿಸ್ತಾವನ್ರಿ. ಇನ್ನ ಊಟ ಎಲ್ಲ ಮುಗಿತು. ನೇಹ ಹೋಗಿ ಅಲ್ಲಿ ಮಲ್ಕೊಂಡಿದ್ದಾರೆ. ನೇಹಾಗೆ ಒಂದು ಮೆಸೇಜ್ ಬಂತು. ಓಪನ್ ಮಾಡಿ ನೋಡಿದ್ರೆ ನೇಹಾನು ಗೌತಮ್ ಅವಲೇ ಚುಮ್ಮ ಮಾಡಿದ್ರಲ್ಲ ಆ ವಿಡಿಯೋ. ಅದನ್ನ ನೋಡ್ಬಿಟ್ಟು ನೇಹ ಸಖತ್ತಾಗಿ ಶಾಕ್ ಆಗ್ಬಿಡ್ತಾರೆ. ನೇಹಾಗೆ ಗೊತ್ತಾಗುತ್ತೆ ಅವಾಗಲೇ ಗೌತಮ್ ಬಿಟ್ಟೋಗ್ಬೇಕಾರೆ ಒಂದು ಪಾಠ ಬಿದ್ದಿರುತ್ತೆ. ಅದು ಬಿಡಿಸಿರೋದು ಬೇರೆ ಯಾರು ಅಲ್ಲ ಕಾರ್ತಿಕ್. ವಿಷಯ ಕಾರ್ತಿಕ್ ಗೊತ್ತಾಯ್ತಲ್ಲಪ್ಪ ಅಂತ ನೇಹಾಗೆ ಸ್ವಲ್ಪ ಭಯ ಆಗುತ್ತೆ. ಇನ್ನ ನೇಹ ಭಯ ಬಿದ್ದು ಫ್ರಿಜ್ ಅಲ್ಲಿ ನೀರ್ ತಗೊಂಡು ಕುಡಿತಾ ಅವಳೆ. ಹಿಂದೆ ನೋಡ್ರಿ ಅಲ್ಲಿ ಬಂದಂಗೆ ಅವಳನ್ನ ನಾಯಿ ಮೂಸ್ದಂಗೆ ಮೂಸ್ತಾ ಬಿದ್ದವನೆ. ನೇಹನು ತಿರುಗ್ಬಿಟ್ಟು ಭಯ ಬಿದ್ಬಿಟ್ಟು ಮೆಟ್ಲೆಕ್ಕಿ ಓಡ್ತಾಳೆ. ಅವಳು ಮುಂದೆ ಹೋಗಿ ಇವನು ಕುತ್ಕೊಂಡ. ನೇಹ ಏನ್ ಮಾಡ್ತೀಯ ಯಾವ ದಿನ, ಲೇ ನೀನ್ ನನ್ನ ಹೆಂಡತಿ ಕಣೆ, ನೀನು ಅವನ ಜೊತೆ ಆತರ ಮಾಡದ ಪಾಪ ಮನಸ್ಸು ಒಪ್ತಾ ಇಲ್ಲಪ್ಪ ನನಗೆ, ಹಂಗೆಲ್ಲ ಮಾಡಬಾರ್ದು. ಯಾಕಂದ್ರೆ ನಮ್ಮಪ್ಪ ಫಸ್ಟ್ ಹೇಳಿದಾನೆ ನೀನೇ ನನ್ನ ಹೆಂಡತಿ ಅಂತ. ನಾನು ಮನ್ಸಲ್ಲಿ ಹಾರ್ಟ್ ಒಡೆ ನಿನ್ನ ಹೆಸರು ಟ್ಯಾಟೂನೇ ಹಾಕೊಂಡ್ಬಿಟ್ಟಿದ್ದೀನಮ್ಮ. ನಿನ್ ಕೈ ಮುಟ್ಟಿದಕ್ಕೆ ಬಿಟ್ಟಿಲ್ಲ, ಅವ್ನು ನಿನ್ನ ಮುಟ್ಬಾರ್ ಜಾಗ ಮುಟ್ಟಿದಾನೆ, ಅವನ್ನ ಬಿಡ್ತೀನ. ಆ ಗೌತಮ್ ಹುಡುಗ ಅವತ್ತು ಹೋಯ್ತಾ ಇದ್ನಲ್ಲ, ಅವನು ಮುಖ ಮುತ್ತಿ ಎಲ್ಲ ಒಡೆದು ಬಿಸಾಕೊಂಡ್ರಿ ಇವನು. ಇದೇ ನಿನಗೆ ಲಾಸ್ಟ್ ವಾರ್ನಿಂಗು. ನೆಕ್ಸ್ಟ್ ಟೈಮ್ ಅವನ ಜೊತೆ ನೋಡಿದೆ ಅನ್ಕೋ, ಅವ್ನ ಮುಖಕ್ಕೆ ಕಾಲ ಹೊಡೆದಾಕಲ್ಲ, ಅವನ್ನ ಪರ್ಲೋಕ ಕಳಿಸ್ಬಿಡ್ತೀನಿ. ಇನ್ನು ಅವ್ನು ಬರಕ್ಕೆ ಆಗ್ಬಾರ್ದು. ಓಕೆ ಅರ್ಥ ಮಾಡ್ಕೋ. ಹೋಗ್ ಮಲಿಕೋ. ನಾನು ಪ್ರತಿ ಗಂಟೆಗೂನು ನೇಹ ಅಂತ ಕರಿತೀನಿ, ಒಂದೇ ಸರಿ ಕರೆಯೋದು. ನೀನು ಅಂತ ಹೇಳ್ಬೇಕು. ಅಂತ ಹೇಳಿಲ್ಲ ಅಂದ್ರೆ ಆಮೇಲೆ ಏನಾಗುತ್ತೆ ನೀನು ನೋಡ್ಕೋ ಅಂತ ಹುಡುಗಿಗೆ ಅಷ್ಟೊಂದು ಭಯ ಇಡ್ತಾನ್ರಿ ಇವನು. ಹುಡುಗಿನೋ ರೂಮ್ ಹೋಗಿ ಪಾಪ ಹಂಗ ಅಳ್ತಾವಳೆ ಅಂದ್ರೆ ಯಪ್ಪ ಸಕದಾಗ ಅಳ್ತಾವಳೆ. ಆಚ ಕಡೆ ಹುಡುಗನು ಒಂದ್ ಚಾಕು ತಗೊಂಡು ಆಚೆ ಕುತ್ಕೊಂಡು ನೇಹ ಅಂತಾನೆ. ಅವಳು ಹತ್ಕೊಂಡೆ ಅಂತಾಳೆ. ತಿರ್ಗಾ ನೇಹ ಅಂತಾನೆ. ಬೆಳಗ್ಗೆನೆ ಆಗೋಯ್ತ್ರಿ. ಬೆಳಗ್ಗೆ ಗಂಟೆ ಇವನು ಗಂಟೆ ಒಂದ್ಸಲಿ ನೇಹ 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 ಅಂತ ಕರಿತಾ ಇದ್ನೇನೋ ಇವನು ಸೈಕೋ. ಇನ್ಮೇಲೆ ಇವನ್ನ ಸೈಕೋ ಅಂತಾನೆ ಕರೆಯೋಣ. ಇನ್ನ ಮಾವನು ಬೆಳಗ್ಗೆನೆ ಬಂದ್ರು. ಆಚ ಕಡೆ ಮಗ ಕುಂತವನೆ. ಮೇಲ್ಗಡೆಯಿಂದ ಹುಡುಗಿ ಮಾವಯ್ಯ ಕಾಪಾಡಯ್ಯ, ಇವನು ಆಚೆ ಹೋಗಕ್ಕೂ ಬಿಡ್ತಾ ಇಲ್ಲ ಅಂತ ಬಡ್ಕೋತಾವಳೆ. ಏನೋ ಮಾಡ್ದೆ ಅವಳನ್ನ ಅಂತ ಮಾವಯ್ಯ ಹೋಗಿ ಡೋರ್ ಓಪನ್ ಮಾಡ್ತಾರೆ. ಈ ಸೈಕೋ ಕಾರ್ತಿಕ್ ಚಾಕು ತಗೊಂಡು ಅಪ್ಪನಿಗೆ ಚುಚ್ಚಾಕ್ ಹೋಯ್ತಾವನೆ. ಏಯ್ ನೀನ್ ತನ ಹೇಳಿದ್ದು ಅವಳೆ ನನ್ನ ಹೆಂಡತಿ ನೋಡ್ಕೋ ಹುಷಾರಾಗೆ ಅಂತ. ಇವಾಗ ಅವಳು ಬೇರೊಂದ್ ಜೊತೆ ಲವ್ ಮಾಡ್ತಾಳ್ಕೊಣೋ, ಅದ್ ಹೆಂಗ್ ಒಪ್ಲಿ ನಾನು ಅಂತ ಅಪ್ಪನ್ ಹೇಳ್ತಾ ಅವನೆ. ನೀನೇ ಕೇಳು ಅಂತ ಅವನು ಹೊಂಟದ. ಇನ್ನ ಮಾವಯ್ಯ ಆ ಹುಡುಗಿ ಅದೇ ನೇಹ ಇಬ್ರು ಮಾತಾಡ್ತಾರೆ. ಏನಮ್ಮ ಯಾರನ್ನಮ್ಮ ಲವ್ ಮಾಡ್ತಾ ಇದೀಯಾ, ಚಿಕ್ಕ ವಯಸ್ಸಲ್ಲೇ ನನ್ನ ಮಗನ್ ಹೇಳಿದೀವಿ ತಾನೆ, ನನ್ನ ಮಗನ ಸ್ವಲ್ಪ ಮನಸ್ಸು ಸರಿಯಿಲ್ಲಮ್ಮ,
ಅದಕ್ಕೆ ಒಂದು ಗೊಂಬೆ ಜೊತೆ ಆಡ್ಕೊಂಡಿದ್ದ. ಯಾವಾಗ ನೀನ್ ಮನೆಗ್ ಬಂದು ಅವಾಗಿಂದ ಗೊಂಬೆ ಜೊತೆ ಮಾತಾಡ್ತಾ ಇಲ್ಲಮ್ಮ ಅವನು. ನೀನೇ ಪ್ರಪಂಚ ಅಂತ ನಿನ್ ಹಿಂದೆನೆ ಅರಿತಾವನೆ. ನೀನ್ ನೋಡಿದ್ರೆ ಇವಾಗ ಬೇರೆಯವ್ರನ್ನ ಲವ್ ಮಾಡ್ತಾ ಇದೆಯಲ್ಲಮ್ಮ, ಪ್ಲೀಸ್ ಅಮ್ಮ ನನ್ನ ಮಗನ ಮದುವೆ ಮಾಡ್ಕೊಳಮ್ಮ, ನನ್ನ ಮಗನ್ಗೆ ಏನಾರು ಒಂದ್ ಆದ್ರೆ ನನ್ ಕೇಳಿ ತಡೆಯಕ್ಕಾಗಲ್ಲಮ್ಮ ಅಂತ ನೇಹ ಹತ್ರ ಮಾವಯ್ಯ ಕೇಳ್ಕೋತಾ ಅವನೆ. ಇನ್ನ ಮಾವಯ್ಯ ಹೇಳ್ತಾ ಹೇಳ್ತಾ ಆ ಹುಡುಗಿಗೆ ಭಯ ಆಗ್ತಾ ಇದ್ದೀರಿ, ಅವನ ಮೇಲೆ ಪ್ರೀತಿ ಬರ್ತಾ ಇಲ್ಲ. ಹುಡುಗಿನೂ ಸೀದಾ ರೂಮ್ ಒಳಗೆ ಹೋದ್ಲು, ಏನ್ ಅನ್ಕೊಂಡ್ಲ ಗೊತ್ತಿಲ್ಲ, ಕೈನ ಕುಯ್ಕೊಂಡ್ಬಿಟ್ಲು. ಇನ್ನ ಹುಡುಗಿನ ಹಾಸ್ಪಿಟ್ಲ್ ಕರ್ಕೊಂಡೋಯ್ತಾರೆ. ಅಲ್ಲಿ ನೋಡ್ರಿ ಹೆಂಗ್ ಓಡ್ ಬರ್ತಾವನೆ ಸೈಕೋ ಕಾರ್ತಿಕ್ ಅಂತ. ಯೋ ಮಾತಾಡರೆ ಏನಯ್ಯ ಹೇಳಿದೆ ಅವಳಿಗೆ, ಎಲ್ಲಯ್ಯ ಅವಳು ಏನಯ್ಯ ಹೇಳಿದ್ರು ಡಾಕ್ಟರ್ ಅಂತ ಕೇಳ್ತಾವ್ರೆ. ಏನಿಲ್ಲಪ್ಪ ಗ್ಲೂಕೋಸ್ ಹಾಕಿದಾರೆ ಕಣೋ 2 ನಿಮಿಷ ಅಂತ ಅಪ್ಪ ಸಮಾಧಾನವಾಗಿ ಹೇಳ್ತಾವ್ರೆ. ನನಗೆ ನೋಡ್ಕೊಂಡ್ಬಿಡ್ತೀನಪ್ಪ ಅಂತ ಇವನು ಕೂಲಾಗಿ ಹೇಳ್ತಾವನೆ. ಅಪ್ಪ ಏಯ್ ಅವಳು ಏನಾಗಲ್ಲ ಕುತ್ಕೊಳ್ಳೋ ಅಂತ ಹಿಂಗೆ ಸ್ವಲ್ಪ ಜೋರ್ ಮಾಡ್ತಾರೆ ನೋಡಿ ಟಕ್ ಅಂತ. ಇವನು ಯೋ ನಿನ್ಗೇನು ಬುದ್ಧಿ ಇದೆಯಾ ಇಲ್ವಾ, ಅವಳು ಏನಾಯ್ತಾ ಏನಂತ ನಾನು ಟೆನ್ಷನ್ ಅಲ್ಲಿ ಇದ್ದೀನಿ ಅನ್ಬಿಟ್ಟು ಒಳಗಡೆ ಹೋಯ್ತಾನೆ. ಇವನು ಹೋಯ್ತಾ ಇದ್ದಂಗೆನೆ ನೇಹ ನೋಡ್ರಿ ಅಲ್ಲಿ ಹೆಂಗ್ ಭಯ ಬೀಳ್ತಾವಳೆ ಅಂತ. ನೇಹ ನೀನ್ ಬಿಟ್ರೆ ನನಗೆ ಯಾರೇ ಗತಿ, ಯಾಕೆ ಹೆಂಗ್ ಮಾಡ್ಕೊಂಡೆ ಅಂತ ತಿರ್ಗಾ ಬಡ್ಕೊಂತಾವನೆ. ಆ ಹುಡುಗಿಗೆ ಸಮಾಧಾನ ಹೇಳಕ್ ಹೋದ್ನಾ ಇಲ್ಲ ಭಯ ಬೀಳ್ಸಕ್ ಹೋದ್ನಾ ಗೊತ್ತಿಲ್ಲ. ಅಲ್ಲಿಗೆ ಡಾಕ್ಟರ್ ಬಂದ್ರು. ಯೋ ಆ ಹುಡುಗಿಗೆ ಏನೂ ಆಗಿಲ್ಲ, 1-2 ದಿನ ಸೊರೈತಾಳೆ ಹೋಗಯ್ಯ ಅಂತ ಡಾಕ್ಟರ್ ಅಪ್ಪ ಹೇಳ್ತಾವನೆ. ಡಾಕ್ಟರ್ ಅಪ್ಪನಿಗೆ ಆ ಸೈಕೋ ಕಾರ್ತಿಕ್ ಹೇಳ್ತಾವನೆ, ಡಾಕ್ಟ್ರೆ ಎಷ್ಟಾರು ಇಂಜೆಕ್ಷನ್ ಹಾಕೊಳ್ಳಿ ಬಟ್ ನೇಹಾಗೆ ನೋವಾಗಬಾರ್ದು, ನೋವು ಆಯ್ತು ಆಮೇಲೆ ನಿನಗೆ ಇಂಜೆಕ್ಷನ್ ಹಾಕಕ್ಕೆ ಬೇರೆ ಡಾಕ್ಟರ್ಗಳು ಬರ್ತಾರೆ ಅಂತ ಡಾಕ್ಟರ್ಗೂ ವಾರ್ನಿಂಗ್ ಕೊಟ್ಬಿಟ್ಟೆ ಬರ್ತಾನೆ. ಇನ್ನ ನೇಹಾನು ಹಾಸ್ಪಿಟಲ್ ಇಂದ ಬಿಟ್ರೆ ಸಾಕಪ್ಪ ಸ್ವಾಮಿ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಬಿಡದ. ಆ ಕಡೆ ಓಡ್ತಾರೆ. ಗೌತಮ್ಗೂ ಫೋನ್ ಟ್ರೈ ಮಾಡ್ತಾರೆ, ಅವನಿಗೂ ಲೈನ್ ಸಿಗಲ್ಲ. ಹಂಗೆ ಸುಸ್ತಾಗಿ ಒಂದ್ ಕಡೆ ಕುಂತವ್ರೆ. ಅಲ್ಲಿ ನೋಡಿ ಸೈಕೋ ಕಾರ್ತಿಕ್ ಬಂದ, ಸೀದಾ ಮನೆ ಕರ್ಕೊಂಡ್ ಬಂದ. ಅಪ್ಪ ಬೇರೆ ಲೋ ಮಗನೆ ಸುಮ್ನೆ ಇರೋ, ನೀನ್ ಅವತಾರ ಆಯ್ತು ಬೇಡ ಅಂತ ಹೇಳ್ತಾವ್ರೆ. ಯೋ ನಿನಗ್ ಬುದ್ಧಿ ಇದೆಯಾ ಇಲ್ವಾ, ಇವಳಿಗೆ ಅವನೇ ಬೇಕಂತೆ ಗೌತಮ್, ನಾನು ಇವಳನ್ನ ಎಷ್ಟು ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದೀನಿ ಅಂತ ಆ ಕಡೆ ಹುಡುಕ್ತಾವ್ರಿ. ಕೈಗೆ ಒಂದು ಚಾಕು ಸಿಕ್ಬಿಡ್ತು, ಅಪ್ಪನ್ನ ಕೊಲೆ ಮಾಡಕ್ಕೆ ಹೋಯ್ತಾವನೆ. ಅವಳನ್ನ ಕೇಳಯ್ಯ ನನ್ನ ಮದುವೆ ಮಾಡ್ಕೋತಾಳ ಇಲ್ವಾ ಕೇಳಯ್ಯ, ನನ್ನ ಮದುವೆ ಮಾಡ್ಕೋತಾಳ ಇಲ್ವಾ ಕೇಳಯ್ಯ ಅಂತ. ಇನ್ನ ಮಾವನ್ನ ಕೊಂದು ಬಿಡ್ತಾನೆ ಅಂತೇಳಿ ಆ ಹುಡುಗಿ ಮದುವೆಗೆ ಒಪ್ಕೊಂಡೇ ಬಿಡ್ತಾಳೆ. ಹಂಗೆ ಇವ್ರಿಬ್ಬರಿಗೂ ಮದುವೆ ಆಗಿರೋದು. ಸರಿ ಇವಾಗ ಪ್ರೆಸೆಂಟ್ ಹೋಗೋಣ. ಫ್ರೆಂಡ್ ಹತ್ರ ಸ್ಟೋರಿ ಹೇಳ್ಬಿಟ್ಟು ಹುಡುಗಿ ಸೀದಾ ಹಂಗೆ ಮನೆ ಒಳಗಡೆ ಬಂದ್ರು. ಇನ್ನ ಕಾರ್ತಿಕ್ನು ಅವನ ಸ್ಟೈಲ್ ಅಲ್ಲಿ ರೊಮ್ಯಾನ್ಸ್ ಮಾಡಕ್ ಹೋಯ್ತಾನೆ. ಟಕ್ಕಂತ ಹೀರೋಯಿನ್ ಅದೇ ನೇಹ ಕೈಯಲ್ಲಿ ಒಂದ್ ಚಾಕು ಎತ್ಕೊಂಡು ಅವಳು ಕತ್ತಿಗೆ ಇಟ್ಕೊಂಡ್ಬಿಡ್ತಾಳೆ. ಇನ್ನ ನಿನ್ ಕಾಟ ನನ್ ಕೇಳಿ ತಡೆಕಾಗಲ್ಲ, ಇನ್ನ ಕಾಟ ಕೊಡಕ್ ಬಂದ್ರೆ ನಾನು ಕತ್ ಕುಯ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ. ಬೇಡ ನೇಹ ಹಂಗಲ್ಲ ಮಾಡ್ಬೇಡ, ನಿನ್ ಬಿಟ್ರೆ ಇದು ಯಾರಮ್ಮ ಇದಾರೆ ನನಗೆ, ನನ್ ಪ್ರಾಣ ಕಣೆ ನೀನು ಅಂತ ಹುಡುಗ ಅವಳನ್ನ ಏನು ಮಾಡಲ್ಲ. ಇನ್ನ ನೇಹಾನು ಊಟ ತಗೊಂಡ್ಬಂದು ಊಟ ಮಾಡ್ತಾ ಅವ್ರೆ. ಇವ್ ನೋಡ್ರಿ ಸುಮ್ನೆ ಇರ್ನಾರ್ದೆ ಫುಲ್ ಬಾಟ್ಲು ಗಟ್ಕ ಅಂತ ಕುಡ್ಕೊಂಡ್ಬಿಡ್ತಾನೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಯಾರೋ ಒಬ್ಬರು ಎಬರ್ಸಾವ್ರೆ. ನೋಡಿದ್ರೆ ಕೆಲಸಮ್ಮ ಏಯ್ ಹಾಗೆ ಆ ಕಡೆ ನೇಹ ಡಾರ್ಲಿಂಗ್ ಅಂತವನೆ. ನೋಡಿದ್ರೆ ಮನೇಲಿ ನೇಹ ಇಲ್ಲ. ಇನ್ನು ಅವ್ರಿಗೆ ಫೋನ್ ಮಾಡ್ತಾನೆ, ಫೋನು ರೀಚ್ ಆಗಲ್ಲ. ಸೀದಾ ನೇಹ ಆಫೀಸ್ಗೆ ಬರ್ತಾನೆ. ಅಲ್ಲಿ ಸೆಕ್ರೆಟರಿ ಯಾರ ಅಂತಾನೆ, ಏಯ್ ಚೀ ಹೋಗ ಆ ಕಡೆ ಅಂತೇಳಿ ತಳ್ಬಿಟ್ಟು ನೇಹನ ಎಲ್ಲಾ ಕಡೆ ಹುಡುಕ್ತಾನ್ರಿ. ನೇಹ ಎಲ್ಲೂ ಸಿಗೋದು ಇಲ್ಲ. ಇನ್ನ ನೇಹ ಫ್ರೆಂಡ್ ಒಬ್ರು ಟೀಚರು ಅವ್ರ ಹತ್ರ ಹೋಗಿ ಕೇಳ್ತಾವನೆ, ಲೇ ನೇಹ ಇಲ್ಲ ನಿನಗೆ ಹೇಳ್ದೆ ಅವಳು ಎಲ್ಲೂ ಹೋಗಲ್ಲ ಹೇಳು ಅಂತ. ನನಗೆ ಗೊತ್ತಿಲ್ಲ ಅಂತ ಅವ್ರ ಫ್ರೆಂಡ್ ಹೇಳ್ತಾರೆ. ಅವ್ರ ಫೋನ್ ಈಸ್ಕೊಂಡು ಚೆಕ್ ಮಾಡ್ತಾನೆ, ಅಲ್ಲೂ ಯಾವ್ದು ಮೆಸೇಜ್ ಇರಲ್ಲ. ಅಲ್ಲಿ ಹುಡುಗಿರೆಲ್ಲ ವಿಡಿಯೋ ಮಾಡ್ತಾ ಅವ್ರೆ. ನೇಹಮ್ಮ ಬಂದ್ಬಿಡಮ್ಮ ಪ್ಲೀಸ್ ಅಮ್ಮ, ನೀನ್ ಬಿಟ್ಟನ್ ಕಿರಿ ಇರಕ್ಕಾಗಲ್ಲಮ್ಮ ಅಂತ ಕೈ ಮುಗಿದು ಕೇಳ್ಕೊತಾವ್ ನೋಡಿ. ಹಿಂಗೆ ಹುಡುಕಿ ನೇಹ ಸಿಕ್ಕೇ ಇಲ್ಲ ರೀ ಅವನಿಗೆ. ಅಲ್ಲಿ ನೋಡಿ ತಲೆ ಬುಲ್ಡೆ ಪಾಪ ಹೆಂಗ್ ಜಜ್ಕೊಂಡ್ಬಿಟ್ಟಿದ್ದಾನೆ ಅಂತ ನೇಹ ಇಲ್ದೆ ಕಾರಣಕ್ಕೆ. ಹಂಗೆ ಮನೆ ಹತ್ರ ಹೋಗೋನೆ. ಅಲ್ಲೊಬ್ಬ ಬಂದ. ಯೋ ಏನಾಯ್ತು ಯಾಕೆ ಅಳ್ತಾ ಇದೀಯ ಅಂತ. ಸರ್ ನಿಮ್ಗೆ ಮದುವೆ ಆಗಿದ್ಯಾ, ನಿಮ್ ಹೆಂಡತಿ ನಿಮ್ ಜೊತೆ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಫೀಲ್ ಆಗುತ್ತೆ. ಹಂಗೆ ಸರ್ ನನ್ನ ಹೆಂಡತಿ ನನ್ನ ಜೊತೆ ಇಲ್ಲ ಸರ್ ಅಂತ ಅಳ್ತಾವನೆ. ಅಲ್ಲೊಬ್ಬರು ಸೆಕ್ಯೂರಿಟಿ ಅಂಕಲ್ ಬಂದ್ರು. ಯೋ ಏನಯ್ಯ ಮಾಡ್ತಾ ಇದೀಯಾ, ಯಾರಯ್ಯ ನೇಹ ಅಂತ. ಅವ್ರ ನೇಹ ಅನ್ನೋ ಹೆಸರು ಈ ಅಪಾರ್ಟ್ಮೆಂಟ್ ಎಲ್ಲ ಇಲ್ವಲ್ಲ ಅಂತ ಆ ಸೆಕ್ಯೂರಿಟಿ ಹೇಳ್ತಾವನೆ. ಏನೋ ನಾನ್ ನೇಹ ನಿನಗೆ ಗೊತ್ತಿಲ್ವಾ ಅಂತ ಸೆಕ್ಯೂರಿಟಿ ಅಂಕಲ್ 2 ಬಿಡ್ತಾನೆ. ಹಂಗೆ ಕೇಳ್ತಾವ್ರಿ ಈ ಅಪಾರ್ಟ್ಮೆಂಟ್ ಹೆಸರೇನು ಅಂತ. ಯಾಕಂದ್ರೆ ಹುಡುಗ ಬೇರೆ ಅಪಾರ್ಟ್ಮೆಂಟ್ ಗೆ ಬಂದ್ಬಿಟ್ಟವನೆ. ಸಾರಿ ಅಂಕಲ್ ಗೊತ್ತಿಲ್ಲದೆ ನಿಮ್ಮನ್ನು ಹೊಡೆದ್ಬಿಟ್ಟೆ ಅಂತ ತಿರ್ಗಾ ಮನೆ ಕಡೆಗೆ ಹೋದ. ಈ ನಾ ಮನೇಲಿ ಬಂದು ಎಣ್ಣೆ ಹಾಕ್ತಾ ಅವನೆ. ಹಂಗೆ ಬೆಳಗ್ಗೆ ಆಯ್ತು. ಕೆಲಸವಳನು ಮನೆ ಒಡೆ ಬಂದು ಅಲ್ಲಿ ಬಟ್ಟೆ ತೆಗಿತಾವಳೆ. ಇವನು ಬೆಳಗ್ಗೆನೆ ಶುರು ಮಾಡ್ಕೊಂಡು ಕುಡಿಯಕ್ಕೆ. ಆ ಕೆಲಸಮ್ಮನ್ ನೋಡ್ತಾ ಹುಡುಗನ್ಗೆ ಏನಾಯ್ತಾ ಗೊತ್ತಿಲ್ಲ. ನೇಹ ಅಂತ ಪೇಚಾಡ್ತಾ ಅವನೆ. ಇನ್ನ ಕೆಲಸಮ್ಮನ್ನು ಅರ್ಥ ಮಾಡ್ಕೊಂಡು ಬಂದ್ರು ಬೆಡ್ರೂಮ್ಗೆ. ಸ್ವಲ್ಪ ಹಂಗೆ ಇದಾರೆ. ಯೋ ನಾನು ಅಂದ್ರೆ ನಿನಗೆ ಅಷ್ಟೊಂದು ಪಂಚ ಪ್ರಾಣನ ಅಂತ ಕೆಲಸಮ್ಮ ಹೇಳಿದ ತಕ್ಷಣ ಈ ಸೈಕೋ ಕಾರ್ತಿಕ್ಗೆ ಅವನ ಹೆಂಡತಿ ಜ್ಞಾಪಕ ಬಂದ್ಬಿಡ್ತು. ಥೂ ನೀನಾನೆ ಅನ್ಬಿಟ್ಟು ಎದ್ದು ಬಿಡ್ತಾನೆ. ಯಾಕಂದ್ರೆ ಅವನ ಎಂಟ್ರು ಅಂತಾನೆ ಆ ಅಮ್ಮನ ಜೊತೆ ಹಂಗಿದ್ದವನು. ಹಂಗೆ ನೇಹ ಅಂತ ತಿರ್ಗಾ ಬಡ್ಕೋತಾನೆ. ಚಿಕ್ಕ ವಯಸ್ಸಲ್ಲಿ ಒಂದು ಗೊಂಬೆ ಇತ್ತು ಗೊತ್ತಾ, ಆ ಗೊಂಬೆಗೆ 2 ಚಾಕು ಚುಚ್ಬಿಟ್ಟು ಆ ಗೊಂಬೆ ಜೊತೆ ಇವನು ಮಾತಾಡ್ತಾ ಅವನೆ. ಆಚ ಕಡೆಯಿಂದ ಯಾರೋ ಬಾಗ್ಲು ಬಡಿದ್ರು. ನೋಡಿದ್ರೆ ಬಂದಿರೋದು ಸಾಕ್ಷಾತ್ ನೇಹಾನೇ ರೀ. ಟಕ್ಕಂತ ಸೈಕೋ ನೋಡ್ಬಿಟ್ಟು, ನೇಹ ಎಲ್ಲಮ್ಮ ಹೋಗಿದೆ ನೀನು, ನಿನ್ನ ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ, ನೀನು ಹುಡುಕ್ತಿರೋ ಜಾಗನೇ ಇಲ್ಲ, ಇಡೀ ಬೆಂಗಳೂರೇ ಹುಡುಕ್ಬಿಟ್ಟೆ ಅಂತ ಹೇಳ್ತಾವನೆ. ನೇಹಾನು ನೋಡೋ ನನ್ನ ಮುಟ್ಬೇಡ, ನನ್ನ ಮುಟ್ಟಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹುಡುಗಿ ತಿರ್ಗಾ ಭಯ ಪಡಿಸ್ತಾವಳೆ. ಏನೇ ಸುಮ್ನೆ ಫಿಲಿಂ ತೋರಿಸಿಯಾ ಅಂತೇಳಿ ಆ ಬಾಟ್ಲು ತಗೊಂಡ್ಬಂದು ಡಮಾರ್ ಅಂತ ಬುಲ್ಡೆ ಮೇಲೆ ಹೊಡೆದು ಬಿಡ್ತಾನೆ. ಇನ್ನ ಹುಡುಗಿ ಹಂಗೆ ತಲೆ ತಿರುಗಿ ಕೆಳಗಡೆ ಬಿದ್ಲು. ಇನ್ನ ಹುಡುಗಿನ ಹಂಗೆ ಬಾತ್ರೂಮ್ ಹೋಗ್ಲಿಕ್ಕೆ ಎಳ್ಕೊಂಡು ಹೋಯ್ತಾವ್ರಿ. ಈ ಕಡೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ಆ ಕಾರ್ತಿಕ್ ಫ್ಲಾಟ್ ಅಲ್ಲಿ ಏನೋ ಸೌಂಡ್ ಬರ್ತಾ ಇದೆ, ಒಂದು ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಕೊಟ್ಬಿಡು ಅಂತ ಹೇಳ್ತಾರೆ. ಇದನ್ನೇ ನಾವು ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನೋಡಿದ್ದು. ಇನ್ನ ಪೊಲೀಸ್ ಅವರು ಹುಡುಗನ್ನ ಸ್ಟೇಷನ್ ಕರ್ಕೊಂಡ್ ಬಂದ್ರು. ಹುಡುಗನ ಅಲ್ಲಿ ಊಟ ಮಾಡ್ತಾ ಅವನೇ. ಆ ನೇಹ ಫೋಟೋನ ಆ ಪೊಲೀಸ್ ಅವರು ಹಿಂಗ್ ಕೆಳಗಡೆ ಹಾಕ್ಬಿಡ್ತಾರೆ. ಎಲ್ಲಿತ್ತೋ ಇವನಿಗೆ ಕೋಪ ಬಂದು ಆ ಫೋಟೋನ ಎತ್ಕೊಂಡು ಒಳ್ಳೆ ನಾಯಿ ನೆಕ್ಕದಂಗ ನೆಕ್ಕತಾ ಬಿದ್ದವನೆ. ಇನ್ನ ಅಲ್ಲಿ ಪೊಲೀಸ್ ಅವರು ಅಡ್ಡ ಬರ್ತಾರೆ. ಆ ಪೊಲೀಸ್ ಅವ್ರನ್ನ ತಳ್ತಾನೆ. ಹಂಗೆ ನೂಕಲ್ಲಿ ಆ ಫೋಟೋ ಅರ್ಧೋಗ್ಬಿಡುತ್ತೆ. ಇನ್ನ ಇವನಿಗೆ ಕೋಪ ಬಂತಲ್ಲ, ಎಲ್ಲಾ ಪೊಲೀಸ್ಗೂ ಮುಖ ಬಾರಿಸ್ತಾ ಬಿದ್ದವನೆ. ಅಲ್ಲೊಂದು ಲೇಡಿ ಪೊಲೀಸ್ ಬಂದು ಇವನ್ನ ಕಂಟ್ರೋಲ್ ಮಾಡಕ್ ನೋಡ್ತಾರೆ. ಅವ್ರಿಗೂ ಬಿತ್ತು ಹೋದೆ. ಇನ್ನ ಎಲ್ಲಾ ಪೊಲೀಸು ಸೇರಿ ಇವನ್ನ ಸೆಲ್ಲಲ್ಲಿ ಹಾಕಿ ಖಾರ ರುಬ್ಬದಂಗೆ ಹಾಕ್ಬಿಡ್ತಾರೆ. ಇನ್ನ ಪೊಲೀಸರು ಎಂಕ್ವರೆಗೂ ಹೋದ್ರು. ಇನ್ನ ಅಪಾರ್ಟ್ಮೆಂಟ್ ಅಲ್ಲಿ ಕಾರ್ತಿಕ್ ಬಗ್ಗೆ ಕೇಳಬೇಕು. ಮೇಡಮ್ ಅವನು ಮನುಷ್ಯನೇ ಅಲ್ಲ ಮೇಡಮ್, ಮೃಹ ಸೈಕೋ. ಪಾಪ ಹುಡುಗಿನ ಎಷ್ಟು ಟಾರ್ಚರ್ ಮಾಡ್ತಾನೆ ಅಂತ ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ಕೊಡ್ತಾರೆ.
ಹೇಳ್ತಾರೆ ಕಾರ್ತಿಕ್ ಮೇಲೆ. ಇನ್ನು ಅಪ್ಪನ ಹತ್ರನೂ ಇಂಕ್ವೈರಿಗೆ ಬರ್ತಾರೆ. ಮೇಡಮ್ ಅವರೇ ಅವನು ಮೆಂಟಲ್ ಆಗಿದ್ದು ನಿಜಾನೇ, ಬಟ್ ನನ್ನ ಮಗ ಅಲ್ವಾ ಮೇಡಮ್ ಅವರೇ ಅಂತ ಅಪ್ಪನ ಕಡೆಯಿಂದ ಅಪ್ಪ ಹೇಳ್ತಾವ್ರೆ. ಇನ್ನು ಪೊಲೀಸ್ ಅವರು ಇವನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿ ಜಡ್ಜಮ್ಮ ಇವನು ಸ್ಟೇಷನ್ ಜಗಳ ಮಾಡಿದ್ದು ಅವಳೆ ಅಪಾರ್ಟ್ಮೆಂಟ್ ಅಲ್ಲಿ ಇಬ್ಬರನ್ನ ಹೊಡೆದಿದ್ದು ಅದನ್ನ ನೋಡ್ಬಿಟ್ಟು ಅವನಿಗೆ 3 ವರ್ಷ ಶಿಕ್ಷೆ ಕೊಟ್ಬಿಡ್ತಾರೆ. ಹಂಗೆ ಜಡ್ಜಮ್ಮ ಇವನ್ ಸ್ವಲ್ಪ ಮೆಂಟಲ್ ಇದ್ದಂಗ ಅವನೇ, ಯಾವ್ದಕ್ಕೂ ಮೆಂಟಲ್ ಹಾಸ್ಪಿಟಲ್ ಹಾಕಿ ಚಿಕಿತ್ಸೆ ಕೊಡ್ಬೇಕಂತಾನು ತೀರ್ಪು ಕೊಡ್ತಾರೆ. ಹಂಗೆ ನೇಹಾನು ಹುಡುಕ್ಬೇಕು ಅಂತ ಜಡ್ಜಮ್ಮ ಪೊಲೀಸ್ ಅವ್ರಿಗೆ ಹೇಳ್ತಾ ಇದೆ. ಹೌದು, ನೇಹ ಎಲ್ಲೋದ್ರು ನೋಡೋಣ ಬನ್ನಿ. ಹುಡುಗನ ಹಿಡಿದು ಮೆಂಟಲ್ ಹಾಸ್ಪಿಟಲ್ಗೆ ಹಾಕ್ಬಿಟ್ರು. ಅಲ್ಲಿ ನೋಡಿ ಪಾಪ ಹುಡುಗನ ಶೇಪ್ ಕಟ್ಟೆ ಚೇಂಜ್ ಆಗೋಯ್ತಲ್ಲ. ಅಲ್ಲಿಗೆ ನೇಹ ಫ್ರೆಂಡ್ ಒಬ್ರು ಬಂದವ್ರೆ. ಹುಡುಗ ಹೇಳ್ತಾವನೆ, ನಾನ್ ನೇಹಾನ ಸಾಯಿಸಿಲ್ಲ, ನಾನು ಹೆಂಗ್ ಸಾಯಿಸ್ತೀನಿ ನೇಹಾನ ಅಂತ. ಆ ಹುಡುಗಿನು ಹೇಳ್ತಾ ಇದೆ, ನೇಹ ಸತ್ತಿಲ್ಲ ಕಣೋ, ಇನ್ನ ಬದುಕಿ ಅವಳೆ ಅಂತ. ಅವತ್ತು ಇವನು ಬಾತ್ರೂಮ್ ಅಲ್ಲಿ ಎಳ್ಕೊಂಡೋದಾಗುತ್ತಾ. ಅವತ್ತು ನೇಹಾಗೆ ಜ್ಞಾನ ಬಂದೈತೆ. ನೇಹ ಸೀದಾ ಅಲ್ಲಿಂದ ಎಸ್ಕೇಪ್ ಆಗಿ ಗೌತಮ್ ಜೊತೆ ಹೊಂಟಾಗೋಳ್ರಿ. ಇನ್ನ ಗೌತಮನು ಹೇಳಿರ್ತಾನೆ, ನಿನಗೆ ಮದ್ವೆ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ನಿನ್ನ ಜೀವ ಅಂತೇಳಿ ಗೌತಮನು ನೇಹ ಖುಷಿಯಾಗಿ ಅವ್ರು ಇವಾಗ ಅವಳೆ ಫ್ರೆಂಡ್ ಮಾಡ್ಬೇಕಾರೆ ಅಲ್ಲೇ ಅವ್ರು ನೋಡ್ರಿ ಗೌತಮ್ ಅವನೇ. ಇವ್ರು ಸ್ಟೋರಿ ಹೇಳಿದಾಗಲ್ಲ ಜೊತೆಲಿ ಗೌತಮು ಇದ್ದವನೇ. ಪೊಲೀಸ್ ಅಮ್ಮನ ಸ್ವಲ್ಪ ಇವ್ರಿಗೆ ಹೆಲ್ಪ್ ಮಾಡಿದಾರಪ್ಪ, ಇಲ್ಲ ಅಂತ ಹೇಳ್ಬಾರ್ದು. ಹೆಂಗೋ ನೇಹ ಅವ್ರ ಲವರ್ ಗೌತಮ್ ಜೊತೆ ಖುಷಿಯಾಗವಳೆ. ಈ ಕಡೆ ಈ ಸೈಕೋ ಸ್ಟಾರ್ಟಿಂಗ್ ಅಲ್ಲಿ ಇವನಿಗೆ ಗೊಂಬೆ ಐತಲ್ಲ, ಅದೇ ಗೊಂಬೆನ ಡೈರೆಕ್ಟರ್ ತಿರ್ಗಾ ಕೊಟ್ಟಿದ್ದಾರೆ. ನೇಹ ಅಂತಾನೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಮೂವಿ ಮಾತ್ರ ಸಕ್ಕದಾಗೈತೆ. ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಈ ಮೂವಿನ ಫುಲ್ ಆಗಿ ನೋಡಿ ಅಂತ ಹೇಳ್ತಾ ಬಾಯ್ ಬಾಯ್.